ಅನವರತಮತಿಂ ಗುರುಂ ಸಜ್ಜನಾನಾಂ ನಿಜದಿನಮನೋರಥಾನ್ ಪೂರಯಂತಂ ಅನವರತಮಾದರಾದಂಬುಜಾಕ್ಷಂ ಸ್ಮರಭವಭಯಾಪಹಂ ಸೂರಿಸೂನುಂ. ಗೌರವದಿಂದ ತಾವರೆಯ ಕಣ್ಣಿನ ಪಂಡಿತಾಚಾರ್ಯರ ಮಕ್ಕಳನ್ನು ಕೂಡ ನಾವು ನೆನೆಯಲೇಬೇಕು. ಓ ಮನಸ್ಸೇ, ಭವದ ಬಂಧನವನ್ನ ದೂರ ಮಾಡುವ ಭಗವಂತನ ಚಿಂತನೆಯಲ್ಲಿ ಬಗೆಯನ್ನ ನೆಲೆಗೊಳಿಸಿದ ಸಜ್ಜನರಿಗೆಲ್ಲ ಗುರುವಾಗಿ ಸಿಕ್ಕಿದ ಇಂತಹ ಎತ್ತರದ ವ್ಯಕ್ತಿತ್ವವುಳ್ಳವರು, ಬಯಕೆಗಳನ್ನು ಈಡೇರಿಸಬಲ್ಲವರು, ಮಹಾನುಭಾವರು, ಇವರನ್ನ ಸ್ಮರ, ನೆನೆ ಅಂತ ಎಚ್ಚರಿಸ್ತಾ ಇದ್ದಾರೆ. ಸುಸಮಯ ಮಹಾಬ್ಧಿ ಸೂಕ್ಷ್ಮಾರ್ಥ ಸಾರ್ಥಾನ್ ಪ್ರಿಯತಮ ನಿಜೇಚ್ಛಯ ದರ್ಶಯಂತಂ. ಅನಂತವಾದ ಕಡಲಿನಂತೆ ತುಂಬಿರುವ ಸದಾಗಮಗಳ ಅನಂತ ಸೂಕ್ಷ್ಮಾರ್ಥಗಳನ್ನ ಶಿಷ್ಯರಿಗೆ ಸದಾ ಹೇಳಿ ಅಪರೂಪದ ತಿಳುವಳಿಕೆಯನ್ನ ಕೊಟ್ಟ ತ್ರಿವಿಕ್ರಮ ಪಂಡಿತರ ಮಕ್ಕಳಾಗಿರುವ ನಾರಾಯಣ ಪಂಡಿತರನ್ನು, ಉಳಿದಂತೆ ಯಾರನ್ನು ಇಟ್ಕೊಳ್ಬಹುದು. ಸೂರಿ ಸೂನು ಅಂತಂದ್ರೆ ಸೂರಿಗಳು ಅವರ ಮಕ್ಕಳು, ಸೂರಿಗಳ ಮಕ್ಕಳು, ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆತನದ ಮಕ್ಕಳು. ಪ್ರವಚನ ಪರಂ ಗುರುಂ ಸಜ್ಜನಾನಾಂ ನಿಖಿಲ ನಿಗಮಸ್ಯ ಮಧ್ವಸ್ಯ ನಿತ್ಯಂ. ಆಚಾರ್ಯರ ಕಾಲದ ಶಾಸ್ತ್ರಗಳನ್ನ ಚೆನ್ನಾಗಿ ತಿಳಿ ಹೇಳಿ ಸಜ್ಜನರಿಗೆ ಅದನ್ನ ಹೃದಯದಲ್ಲಿ ಮೂಡಿಸಿ ತಾವು ಆ ತಿಳುವಳಿಕೆ ಕೊಟ್ಟದ್ರಿಂದ ಹಿರಿಯ ಸ್ಥಾನದಲ್ಲಿದ್ದಾರೆ ಅನ್ನುವ ಭಾವವನ್ನ ಎಂದೂ ಆಗ್ರಹಿಸದೆ ಸಹಜವಾಗಿ ಹೇಳುವುದರ ಮೂಲಕ ಬಲವನ್ನ ತುಂಬಿದವರಲ್ಲಿ ನಾವು ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುವುದು ಕರ್ತವ್ಯ. ಲಿಕುಚ ತಿಲಕಾತ್ಮಜಾನಾಂ ಪ್ರಸಾದಾತ್ ಅವರ ಜನಿನ ಕೃತ ಕೀರ್ತಿತೇಯಂ ಅನವರತಮಾದರಾದಂಬುಜಾಕ್ಷಂ ಸ್ಮರ ಭವ ಭಯಾಪಹಂ ವಾಸುದೇವಂ. ಎಲ್ಲರಲ್ಲೂ ಸದಾ ಭಗವಂತನಿದ್ದೇ ಈ ಕಾರ್ಯಗಳನ್ನು ಮಾಡಿಸಿದ್ದು ಅನ್ನುವುದರ ನೆಪದ ಜೊತೆಗೆ ಪೆಜತ್ತಾಯರ ವಂಶದ ಪಂಡಿತಾಚಾರ್ಯರ ಮನೆತನದ ಮಕ್ಕಳ ಅನುಗ್ರಹದಿಂದ ದಾಸನೊಬ್ಬ ಅವರ ಜನಿನ ಕೃತ ಕೀರ್ತಿತೇಯಂ, ಈ ಮನೆಯಲ್ಲಿಯೇ ತೊತ್ತಿನವನಾಗಿ ಕೆಲಸ ಮಾಡುವವನಾಗಿ ಈ ಪದ್ಯವನ್ನ ರಚಿಸಿದ್ದೇನೆ. ರಚಿಸಿದ್ದನ್ನ ವಾಸುದೇವ ಪ್ರೀತನಾಗಲಿ. ಆ ಹಾಡಿನ ಮೂಲಕ ಆ ಹಿರಿಯರ ಅನುಗ್ರಹ ನಮ್ಮೆಲ್ಲರಿಗೂ ಇರಲಿ. ಆ ಮೋಕ್ಷದಾಯಕನಾದ ವಾಸುದೇವನ ಭವ ಭಯಗಳನ್ನ ದೂರೀಕರಿಸುವ ಅರಳುಗಣ್ಣಿನಂತಹ ಅನುಗ್ರಹದ ದೃಷ್ಟಿಯನ್ನ ಸದಾ ಬೀರುವ, ಎಂದಿಗೂ ಸಜ್ಜನರನ್ನ ಕಾಪಿಡುವ ಭಗವಂತನ ರೂಪವನ್ನ ನಾನು ಸ್ಮರಿಸ್ತೇನೆ, ನೀವು ಕೂಡ ಸ್ಮರಿಸಿ ಅನ್ನುವ ಎಚ್ಚರವನ್ನ ಒಬ್ರು ಮನೆಯಲ್ಲಿ ಯಾರೋ ಕೆಲಸ ಮಾಡುವವರು ಬರೆದಿದ್ದು ಅಂತ, ಅವರ ಜನಿ ಅಂತ ಅಷ್ಟೇ ಇದೆ. ಮನೆಯಲ್ಲಿ ನಾನು ದೊಡ್ಡವನಲ್ಲ, ನಾನು ಈ ಮನೆಯಲ್ಲಿ ತುಂಬಾ ಚಿಕ್ಕವನು ಅನ್ನುವ ಒಂದು ಏನು ಅಂತ ಹೆಸರೇ ಹಾಕೊಳ್ಳಿಲ್ಲ ಅವರು. ಅವ್ರಿಗಂತದ್ದೊಂದು ವಿಚಿತ್ರವಾದ ಅನುಭವ. ಅವ್ರು ಯಾವತ್ತು ಹೆಸರು ಹಾಕೊಳ್ಳೋದು ಅಂತ ಇಲ್ವೇ ಇಲ್ಲ. ನಾವು ಮಾಡಿದ್ವಿ ಅಂತಂದ್ರೆ ಒಂದು ಸಣ್ಣ ಶ್ಲೋಕ ಮಾಡಿದ್ರೆ ನಮ್ಗೆ ಒಂದಿಷ್ಟು ದೊಡ್ಡದು ತಲೆಯಲ್ಲಿ ತುಂಬಿಕೊಳ್ಳುತ್ತೆ. ಅತ್ಯಂತ ಸಹಜವಾಗಿ ಚಿಕ್ಕ ಕೃತಿಗೆ ನಾವು ಆಧಾರ ಪಡ್ತೇವೆ. ಅವರು ಅಷ್ಟು ಒಳ್ಳೊಳ್ಳೆ ಕೃತಿಗಳನ್ನ ಬರೆದು ಕೂಡ ಏನು ತಮ್ಮನ್ನ ಪರಿಚಯಿಸಿಕೊಳ್ಳುವ ಪ್ರಯತ್ನ ಮಾಡದೇ ಇರುವಂತಹದ್ದು ನನಗೆ ಒಂದು ಆದರ್ಶ. ಇದೇ ಪಂಡಿತಾಚಾರ್ಯರು ಅಂತಂದಾಗ ಇವತ್ತು ಬನ್ನಂಜಿ ಗೋವಿಂದಾಚಾರ್ಯರನ್ನ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಪಂಡಿತಾಚಾರ್ಯ ಅಂತ ಕರೆದು ಅವರನ್ನ ಸನ್ಮಾನಿಸಿದ್ರು. ಅಂದ್ರೆ ಆ ಮನೆತನಕ್ಕೆ ಸಂಬಂಧಪಟ್ಟ ಎಲ್ಲ ಕೃತಿಗಳನ್ನ, ಕಾವ್ಯಗಳನ್ನ, ವ್ಯಾಖ್ಯಾನಗಳನ್ನ, ಪದ್ಯಗಳನ್ನ, ಏನೇನು ಕೊಡುಗೆ ಕೊಟ್ಟಿದ್ರು ಸಮಾಜಕ್ಕೆ, ಸಂಸ್ಕೃತದ ಸಾಹಿತ್ಯಕ್ಕೆ, ಅದೆಲ್ಲವನ್ನು ಮತ್ತೊಮ್ಮೆ ಬಯಲಿಗೆಳೆದವರು ಅಥವಾ ಮರೆತು ಹೋದದ್ದನ್ನ ಪುನರುಜ್ಜೀವನಗೊಳಿಸಿದವರು. ಅದು ಮಾತ್ರ ಅಲ್ಲ, ಅದು ಪ್ರಧಾನವಾಗಿ ಅವರು ಇದು ಅಂತಲ್ಲ, ಯಾವುದೇ ಅತ್ಯಂತ ಪ್ರಾಚೀನ ಸಾಹಿತ್ಯ ಮರೆತು ನವೀನ ಸಾಹಿತ್ಯದ ಆರ್ಭಟಕ್ಕೆ ನಾವು ಕೊಚ್ಚಿ ಹೋಗುವ ಸಂದರ್ಭ ಬಂದಾಗ ಭಗವಂತನಲ್ಲಿ ತಳವೂರದೆ ಆಕಾಶಕ್ಕೆ ತಲೆಯನ್ನ ಹಾಕಿದ್ರೆ ತಲೆ ಹಾರಿ ಹೋಗುತ್ತೆ ಹೊರತು ಕಾಲು ಉಳಿಯಲ್ಲ ಅನ್ನೋದನ್ನ ತಿಳಿಸುವ ದೃಷ್ಟಿಯಿಂದ ಅವರು, ನೀವು ಎಷ್ಟು ಹಿಂದೆ ಹೋಗ್ತಿರೋ ಅಷ್ಟು ಸತ್ಯದ ಬೇರುಗಳು ಇನ್ನಷ್ಟು ಆಳಕ್ಕಿರುತ್ತೆ. ನಾವು ಮೇಲ್ಮೇಲ್ ಬಂದಾಗ ಬೋನ್ಸಾಯಿ ಗಿಡಗಳಿಗೇನೆ ಬಲಿಯಾಗುವ ಸಾಧ್ಯತೆಗಳು ಹೆಚ್ಚು. ಹಾಗೆ ಆಗದೆ ಅದು ತಕ್ಷಣಕ್ಕೆ ನಮಗೆ ಹಣ್ಣು ಬೇಗ ಕೊಡ್ತದೆ ಅಂತ ಅನ್ನಿಸ್ಬಹುದು.
ಆದ್ರೆ ಅಜ್ಜ ಬಿತ್ತಿದ ಮಾವಿನ ಮರದಲ್ಲಿ ಸಿಗುವ ಹಣ್ಣಿದೆಯಲ್ವಾ, ಅದು ರುಚಿ ಮತ್ತು ಬಹಳ ಕಾಲ ಬಾಳುವಂಥದ್ದು, ಆರೋಗ್ಯಕ್ಕೆ ಹಾನಿ ಉಂಟು ಮಾಡದ್ದು ಮತ್ತು ತನ್ನದೇ ಆದ ಒಂದು ಸ್ವಂತಿಕೆಯಿಂದ ಕೂಡಿದ ರಸದಿಂದ ಕೂಡಿರುವಂಥದ್ದು. ಅಂತಹ ಚಿಂತನೆಯನ್ನ ಸಮಾಜಕ್ಕೆ ಕೊಟ್ಟವರು ಬನ್ನಂಜೆ ಗೋವಿಂದಾಚಾರ್ಯರು. ಇವತ್ತು ಅವರ ಆರಾಧನೆಯ ದಿನ. ಅದರ ಜೊತೆಗೆ ಪೂರ್ವ ಸೂರಿಗಳು ಅಂತ ಇನ್ನೊಂದು ಸೂರಿ ಅಂತಂದಾಗ ನೆನಪಾದ ಸಂಗತಿ, ಪೂರ್ವ ಸೂರಿಗಳು ಅಂತ ಆಚಾರ್ಯರ ಮತ್ತೊಬ್ಬ ಪ್ರಿಯ ಶಿಷ್ಯರು ಶೋಭನ ಭಟ್ಟರು ಅಂತ ಅವರು ಪೂರ್ವದಲ್ಲಿ ಗೋದಾವರಿಯ ತೀರದಲ್ಲಿ ಸಕಲ ಶಾಸ್ತ್ರಗಳ ಪಾರಂಗತರಾಗಿ ತಳಂಗತರಾಗಿ ಸಮಾಜದಲ್ಲಿ ಪ್ರಾಮಾಣಿಕವಾದ ಜ್ಞಾನವನ್ನ ಬಿತ್ತುವ ಮಹಾಸಾಹಸವನ್ನು ಮಾಡುವಾಗ ಆಚಾರ್ಯರು ಉತ್ತರದ ಬದರಿಯಿಂದ ಮರಳಿ ವಾಪಸ್ಸು ಶಿಷ್ಯರೊಡನೆ ಕೂಡಿಕೊಂಡು ದಕ್ಷಿಣ ಭಾರತದ ಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಭೇಟಿಯಾಗಿ ಅನೇಕ ಚರ್ಚೆಗಳು ವಾದಗಳು ನಡೆದು ಆಚಾರ್ಯರ ಆ ಅರಿವಿನ ಅಗಾಧತೆಗೆ ಮೈಮರೆತು ಮನಸೋತು ಆ ನಿರಂತರ ಆ ನಿಮ್ಮ ಶಿಷ್ಯನಾಗಿ ನಾನು ಇರಬೇಕು ಅಂತ ಅವರಲ್ಲಿ ಬೇಡಿಕೊಂಡ್ರು. ಹಾಗೆ ಅವರ ಶಿಷ್ಯರೂ ಆಗಿ ಸನ್ಯಾಸಿ ಶಿಷ್ಯರೂ ಆದ್ರು. ಹಾಗಾಗಿ ಅವರನ್ನ ಪದ್ಮನಾಭ ತೀರ್ಥರು ಅಂತ ಗುರುತಿಸಿದ್ರು. ಹಾಗೆ ಒಂದು ಆಚಾರ್ಯರ ಅಂತರಂಗದ ಸ್ಪರ್ಶ ಇರುವ ಪದ್ಮನಾಭ ತೀರ್ಥರ ಆರಾಧನೆಯ ಜೊತೆಗೆ ಆ ಗೋವಿಂದಾಚಾರ್ಯರ ಪದ್ಮನಾಭ ತೀರ್ಥರ ಟೀಕೆಗಳಿಗೆ ಆಚಾರ್ಯರು ಕೂಡ ಸಂಗ್ರಹ ಮಾಡಿ ವ್ಯಾಖ್ಯಾನ ಬರೆದದ್ದಿತ್ತು. ವಿಷ್ಣು ತತ್ವ ನಿರ್ಣಯಕ್ಕೆ, ವಾದ ಮೊದಲಾದ ದೂಷಣ ತ್ರಯಗಳಿಗೆ, ವಿಶೇಷವಾಗಿ ದೂಷಣ ತ್ರಯಕ್ಕೆ ಉಳಿದಂತೆ ಕೆಲವು ವಿವರಣೆಗಳನ್ನ ಕೊಟ್ಟದ್ದನ್ನ ಆಚಾರ್ಯರು ಸಂಗ್ರಹಿಸಿದ್ದಿತ್ತು ಪದ್ಮನಾಭ ತೀರ್ಥರದ್ದು. ಹಾಗೆ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ನಮಗೂ ತಿಳಿಯಾದ ತಿಳಿವನ್ನ ನೀಡುವುದರಲ್ಲೇ ಬದುಕನ್ನ ಸವೆಸಿದ, ತನಗೆ ಅಂತ ಯಾವತ್ತೂ ಸಮಯ ಇಟ್ಟುಕೊಳ್ಳದೆ ತಿಳಿದ ಸಂಗತಿಯನ್ನ ತಿಳಿಯಾಗಿ ತಿಳಿಸುವ ಎತ್ತರದ ಕೈಂಕರ್ಯವನ್ನ ಬದುಕಿನುದ್ದಕ್ಕೂ ಅಗಲಕ್ಕೂ ಆಳಕ್ಕೂ ಮಾಡಿದ ಆಚಾರ್ಯರನ್ನ, ಗುರುಗಳನ್ನ, ತಮ್ಮ ಪೂರ್ವ ಹಿರಿಯರನ್ನ ಅತ್ಯಂತ ಶ್ರದ್ಧೆಯಿಂದ ಕಂಡ್ರು. ಅಲ್ಲಿ ಅಕಸ್ಮಾತ್ ಎಲ್ಲಿಯಾದ್ರೂ ಪ್ರಶ್ನಿಸಬಹುದಾದಂತಹ ಸಂಗತಿಗಳು ಕಂಡಾಗ ಸ್ವಲ್ಪವೂ ಹಿಂಜರಿಯದೆ, ಅದರಲ್ಲಿ ದ್ವೇಷ ಇರಲಿಲ್ಲ, ಕೋಪ ಇರಲಿಲ್ಲ, ಅವರ ಮೇಲೆ ತಾಪ ಇರಲಿಲ್ಲ, ಆದ್ರೆ ಪ್ರಾಮಾಣಿಕವಾದ ಪ್ರಶ್ನೆ ಇತ್ತು. ಅರ್ಥ ಮಾಡಿಕೊಳ್ಳುವವರು ಸೋತ್ರು. ಆದ್ರೆ ಕೆಲವೊಂದು ಸರ್ತಿ ಕೇವಲ ನಮಗೆ ಮೇಲಿನ ಮುಖವಾಡಗಳು ಮಾತ್ರ ಬೇಕಿದೆ ಅಂತ ಅನ್ನುವರಿಗೆ ಅದು ಜಿಗುಟಾಗಿ ಉಳಿಯಿತು, ಜಿದ್ದಾಗಿ ಕಾಡಿತು. ಜಡ್ಡು ಹಿಡಿದವರ ತಲೆಯಲ್ಲಿ ಏನು ಹೊಕ್ಕಲೇ ಇಲ್ಲ. ಆದರೆ ಅವರ ಕಾಳಜಿ ಏನಿತ್ತು ಅಂತ ಹತ್ತಿರದಲ್ಲಿದ್ದವರಿಗೆ ಸ್ಪಷ್ಟ ಗೊತ್ತಿತ್ತು. ಯಾರನ್ನ ಅವರು ಕೆಲವೊಮ್ಮೆ ಪ್ರಶ್ನಿಸಿದ್ದಾರೋ ಅವರನ್ನ ನಿತ್ಯದಲ್ಲಿ ಸ್ಮರಿಸ್ತಾ ಇದ್ರು, ನಿತ್ಯದಲ್ಲಿ ಅವರ ಪ್ರಾರ್ಥನೆಗಳನ್ನು ಮಾಡುತ್ತಿದ್ರು. ಇದೆಲ್ಲ ಹತ್ತಿರದಲ್ಲಿ ಕಂಡವರಿಗೆ ಗೊತ್ತಿರುವ ಸಂಗತಿ. ಹಾಗಾಗಿ ಪ್ರಶ್ನಿಸಿದ್ದಿದ್ರೆ ಪ್ರಶ್ನೆ ಯಾಕೆ ಅಂತ ಪ್ರಶ್ನೆ ಅಲ್ಲ, ಪ್ರಶ್ನೆಗೆ ಉತ್ತರ ಏನು ಅಂತ ಅನ್ನೋದೇ ನಿಜವಾದ ಧಾಟಿಯಾಗಿತ್ತು ಅವರ ಪ್ರಶ್ನೆ ಕೇಳುವ ಹಿನ್ನೆಲೆಯಲ್ಲಿ. ಅಂತಹ ಒಬ್ರು ಮಹಾಮಹಿಮ ಮೇಧಾವಿ ಇವತ್ತು ನಮ್ಮೊಡನೆ ಅವರ ಮಾತಿನ ಮೂಲಕ, ಅವರ ಕೃತಿಗಳ ಮೂಲಕ ಉಳಿದಿದ್ದಾರೆ. ನಾವು ಅವರನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅನ್ನೋದು ನಮ್ಮ ದಡ್ಡತನ ಆಗತ್ತೆ. ಶಾರೀರಿಕವಾಗಿ ನಮ್ಮಿಂದ ದೂರ ಆಗಿದ್ರು ಕೂಡ ಅರಿವಿನಿಂದ ಅವರು ನಮ್ಮ ಜೊತೆಗಿದ್ದಾರೆ. ಆ ಶ್ರದ್ಧೆಯನ್ನ, ಅವರು ಕೊಟ್ಟ ಸಂಗತಿಯನ್ನ ಬಹುಶಃ ನಾವು 10 ಜನ್ಮದಲ್ಲಿ ಮೆಲುಕು ಹಾಕಿದ್ರು ಮುಗಿಯದ್ದು. ನಾನೆಲ್ಲ ಕೇಳಿದ್ದೇನೆ ಅಂತ ಮಾತಾಡೋರಿಗೂ ಅವರು ಹೇಳಿದ್ದರ 1% ಪೂರ್ತಿ ಅರ್ಥ ಆಗುದು ಕಷ್ಟ ಇದೆ. ಅಥವಾ ಅರ್ಥ ಆಗುದು ಕಷ್ಟ ಇದೆ ಅನ್ನೋದಕ್ಕಿಂತ ಆ ಅದು ಜೀರ್ಣ ಆಗುದು ಕಷ್ಟ ಇದೆ. ಕೆಲವೊಮ್ಮೆ ಕೇಳಿರ್ತೇವೆ ನಾವು, ಕೇಳಿಲ್ಲ ಅಂತಿಲ್ಲ. ಜೀರ್ಣ ಆಗುದು ಕಷ್ಟ ಇದೆ. ಆದ್ರೆ ಕೇಳಿದಾಗ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ. ಕೇಳಿದಾಗ ಇದು ನಮಗೆ ತಿಳಿ ಹೇಳಿದ್ದು ಅಂತ ಗೊತ್ತಾಗುತ್ತೆ. ಕೇಳಿದಾಗ ನನ್ನಲ್ಲೂ ಇಂಥದ್ದೇ ಒಂದು ಬದಲಾವಣೆಗೆ ಒಂದು ಪೂರಕವಾದ ಅವಕಾಶ ಇದೆ ಅಂತ ಧೈರ್ಯ ಹುಟ್ಟತ್ತೆ. ಅಂತಹ ಅಪರೂಪದ ಅವರು ಮುಟ್ಟದ ಸಬ್ಜೆಕ್ಟ್ ಇಲ್ಲ. ಒಂದು ಕಾಲದಲ್ಲಿ ಕೇವಲ ಯಾವುದೋ ಭಾಗವತ, ಗರುಡ ಪುರಾಣ ಇಂಥದ್ದೇ ಕೆಲವು ಸಂಗತಿಗಳಿಗೆ ಮಾತ್ರ ಉಪನ್ಯಾಸದಲ್ಲಿ ವೇದಿಕೆಗಳಲ್ಲಿ ಅವಕಾಶ ಇದ್ದಾಗ ಅತ್ಯಂತ ಸರಳವಾಗಿ, ಅತ್ಯಂತ ಸುಲಭವಾಗಿ ಕಠಿಣ ವಿಷಯಗಳೆನಿಸಿದಂತಹ ಉಪನಿಷತ್ತುಗಳಂತಹ ಮಾತುಗಳನ್ನು ಕೂಡ ತಂದಿಳಿಸಬಹುದು ಅಂತ ತೋರಿಸಿದವರು. ವಿಷಯದ ಅಗಾಧತೆಯನ್ನ, ಉಪನ್ಯಾಸಗಳಿಗೆ ಅದು ಒಂಥರ ಪುರಾಣ ಹೇಳುವುದು ಅಂದ್ರೆ ಹಿಂದೆ
ಅಲ್ಲಿ ಏನಿದೆಯೋ ಅದನ್ನ ಸುಮ್ನೆ ಹೀಗೆ ಓದ್ತಾ ಹೋಗುದು ಅನ್ನೋ ತರ ಇತ್ತು. ಅದೊಂದು ಅರ್ಥ ಮಾಡಿಸ್ಬೇಕು ಅನ್ನುವ ಕಲ್ಪನೆ ಇದ್ದ ಹಾಗಿರ್ಲಿಲ್ಲ. ಅದರ ಅರ್ಥ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಕೇಳುವಷ್ಟು ಪ್ರಬುದ್ಧರಿದ್ರಾದ್ರಿಂದ ಅವರಿಗೆ ಎಷ್ಟಕ್ ಹೇಳಿದ್ರು ಅಷ್ಟಕ್ ಅರ್ಥ ಆಗ್ತಾ ಇತ್ತು. ಇನ್ನು ಕೆಲವೊಂದ್ ಸರ್ತಿ ಅದೆಲ್ಲ ಬೇರೆಯವ್ರು ಕೇಳಬಾರ್ದು, ನಾವೇನೋ ಗುಟ್ಟು ಮಾಡ್ತೇವೆ ಅಂತ ಅನ್ನೋ ಒಂದು ದಡ್ಡತನವೂ ಇತ್ತು. ಇದೆಲ್ಲವನ್ನು ಮೀರಿ ಆಚಾರ್ಯರು ತಿಳಿದು ಮಾಡುವ ಜಾಣತನವೇ ದೊಡ್ಡದು ಅನ್ನುವ ಕಾರಣಕ್ಕೋಸ್ಕರ ಮತ್ತಷ್ಟು ಅದರ ಆ ವಿಮರ್ಶೆಗಳನ್ನ ಮಾಡ್ತಾ ಮಾಡ್ತಾ ಅದು ಮನಸ್ಸಿನಲ್ಲಿ ಇಳಿದು ಆ ಬುದ್ಧಿಯ ಮಸೆತಕ್ಕೆ ಸಿಲುಕಿ ಆ ಚಿತ್ತದ ಮೂಸೆಯಲ್ಲಿ ಅದು ಆಳಕ್ಕೆ ಒತ್ತಿ ಹಿಡಿಯುವ ತನಕವೂ ಕೂಡ ಅರಿವಿನ ಪ್ರಪಂಚವನ್ನ ಇನ್ನಷ್ಟು ಅಗಾಧಗೊಳಿಸಿದ್ರು. ಅದು ಅಗಾಧ ಇದ್ರೂ ಕೂಡ ನಾವು ಬಿಚ್ಚಿ ನೋಡುವಷ್ಟು ಸಾಹಸವನ್ನು ಮಾಡಿರಲ್ಲ. ಅಂಥ ಒಂದು ಸುಂದರವಾದನ್ನು ಸಾಹಸ ಮಾಡಿದವರು ಬನ್ನಂಜೆ ಗೋವಿಂದಾಚಾರ್ಯರು. ಬೇಕಾದಷ್ಟು ಇವತ್ತು ನಮಗೆ ಅವರು ಆಡಿದ ಮಾತುಗಳ ಆಡಿಯೋಗಳು, ವಿಡಿಯೋಗಳು ಸಿಗ್ತಾವೆ. ಸಂದರ್ಭ ಬಂದಾಗಲೆಲ್ಲ ಆ, ಎಂಥ ಜ್ಞಾನವನ್ನ ಮಿಸ್ ಮಾಡ್ಕೊಳ್ತೇವೆ ಅಂತ ಅನ್ಸುತ್ತೆ ಕೆಲವೊಮ್ಮೆ. ಕೆಲವರಿಗೆ ಗೊತ್ತಿಲ್ಲ. ಕೇಳಿಕ್ ಚೆನ್ನಾಗಿದೆ, ಒಂದಿಷ್ಟು ಬೈತಾರೆ, ಕೇಳಿಕ್ ಚೆನ್ನಾಗಿರುತ್ತೆ ಅಂತ ಹೀಗೆ ಕೇಳೋರಿದ್ದಾರೆ. ಕೆಲವರಿಗೆ ಅವ್ರಿಗೆ ಬೇಕಾದ್ದು ಕೇಳ್ತಾರೆ. ಇನ್ನು ಕೆಲವರು ಅವರಿಗೆ ಬೇಕಾದ್ದು ಕೇಳಿಸಿದ ಮೇಲೂ ಅವರಿಗೆ ಇಷ್ಟ ಆಗದ ಕೆಲವನ್ನ ಹೇಳ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ರು ಗುಟ್ಟಾಗಿ ಮೀಸೆ ಅಡಿಯಲ್ಲಿ ಅದೇ ಹೊತ್ತಕೆಗಳನ್ನ ಬೈಂಡ್ ಹಾಕಿ ಓದ್ತಾರೆ. ಏನ್ ಮಾಡ್ಲಿಕ್ಕಾಗಲ್ಲ, ಎಲ್ಲಾ ಕಾಲದಲ್ಲಿ ಎಲ್ಲಾ ತರದವ್ರು ಇರ್ತಾರೆ. ಆದ್ರೆ ಅವರ ಕಾಳಜಿ, ಉದ್ದೇಶ ಮಾತ್ರ ಅತ್ಯಂತ ಹಸನಾದದ್ದು. ಯಾರನ್ನೂ ಅವಮಾನಿಸುವ ಉದ್ದೇಶ ಅವರಿಗೆ ಇರಲಿಲ್ಲ. ಅದು ಸ್ಪಷ್ಟವಾಗಿ ಅವರ ಹತ್ರ ಇದ್ದವರಿಗೆ ಅರ್ಥ ಆಗಿರುವ ಸಂಗತಿ. ನಾವು ಅಷ್ಟನ್ನಂತೂ ತಿಳ್ಕೊಳ್ಳೋಣ, ಅವರು ಕೊಟ್ಟ ಸಂಪತ್ತು ಅಗಾಧವಾದದ್ದು, ಅಪರಿಮಿತವಾದದ್ದು. ಆಚಾರ್ಯರ ನಿಜವಾದ ಹೃದಯವನ್ನ ತೆರೆದಿಡುವಂಥದ್ದು. ಆಚಾರ್ಯರನ್ನ ಪ್ರೀತಿಸ್ಲಿಕ್ಕೆ ಹೇಳ್ಕೊಟ್ಟದ್ದೇ ನನಗನ್ಸಿದ್ದಾಗೆ ಈ ಹೊಸ ಕಾಲಕ್ಕೆ ಅದು ಒಂದು ಕ್ರಾಂತಿ ಅಂತಾನೂ ಹೇಳಬಹುದು. ಹಿಂದಿನವರು ಪ್ರೀತಿಸ್ಲಿಲ್ಲ ಅಂತ ಅರ್ಥ ಅಲ್ಲ, ಅಥವಾ ಪ್ರೀತಿಸ್ಲಿಕ್ಕೆ ಅವರಿಗೆ ಗೊತ್ತಿರ್ಲಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ನಮಗೆ ಗೊತ್ತಾಗುವ ಹಾಗೆ ಮಾಡಿದವರು ಗೋವಿಂದಾಚಾರ್ಯರು. ಆ ಆಚಾರ್ಯರ ಮತ್ತು ವಿಶ್ವೇಶತೀರ್ಥರ ಒಡನಾಟದ ಆ ಅನುಬಂಧದ ಬಗ್ಗೆ ನಾವು ಹೇಳದೆ ಆಚಾರ್ಯರನ್ನ ಪೂರ್ತಿ ಪರಿಚಯಿಸಿಕೊಂಡ ಹಾಗಾಗಲ್ಲ. ಅವರು ಸನ್ಯಾಸದಲ್ಲಿದ್ದು ಸಂಸಾರಿಗಳಾದವರು, ಇವರು ಸಂಸಾರಿಗಳಾಗಿದ್ದು ಸನ್ಯಾಸದಲ್ಲಿದ್ದವರು. ನಾನು ಆ ಶಬ್ದವನ್ನ ತುಂಬಾ ರೂಪಕವಾಗಿ ಬಳಸ್ತಾ ಇದ್ದೇನೆ ಹೊರತು ಲಿಟರಲಿ ಅರ್ಥ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸಂಸಾರಿ ಅಂತಂದ್ರೆ ಜಗತ್ತಿನ ಎಲ್ಲರನ್ನೂ ಕೂಡ ತನ್ನ ಹತ್ತಿರದವರು ಅಂತ, ಬಂಧುಗಳು ಅಂತ ಪ್ರೀತಿಸಿದ್ದು ಅನ್ನುವ ಅರ್ಥದಲ್ಲಿ. ಇವರು ಸಂಸಾರಿಗಳಾಗಿ ಎಲ್ಲರಂತೆ ನಾವು ನೀವು ಇರುವಂತೆ ಹೆಂಡತಿ ಮಕ್ಕಳು ಇವರೆಲ್ಲ ಇದ್ದು ಕೂಡ ಎಲ್ಲಕ್ಕಿಂತ ಹೊರಗೆ ನಿಂತು ಬದುಕಿದವರು ಅನ್ನೋ ಅರ್ಥದಲ್ಲಿ ಸಂಸಾರಿಗಳಾಗಿ ಬದುಕಿದವರು ಅಂತ ಹೇಳಿದ್ದು. ಇಬ್ಬರಲ್ಲೂ ಸಮಾನವಾದ ಗುಣಗಳು ಅನೇಕ ಇದ್ದು ಸಮಾಜಕ್ಕೆ ಗುರುತಿಸುವ ಶಕ್ತಿ ಇರಲಿಲ್ಲ. ಅವರ ಒಡನಾಟ ಸುಮಾರು 60-70 ವರ್ಷದ್ದು, ಒಂದೆರಡು ದಿನದ್ದಲ್ಲ. ಹಾಗಾಗಿ ನಾವು ಅವರ ಮಧ್ಯದಲ್ಲಿರುವ ಮೇಲ್ನೋಟಕ್ಕೆ ಜನರು ಮಾತನಾಡುವ ವೈಮನಸ್ಯಗಳನ್ನ ತಲೆಯಲ್ಲಿ ಇಟ್ಟುಕೊಂಡು ಯೋಚಿಸಿದ್ರೆ ಇಬ್ಬರಲ್ಲೂ ಒಂದೇ ತರದ ಅನೇಕ ಸಾಮಾಜಿಕ ಕೈಂಕರ್ಯಗಳ ಬಗ್ಗೆ ಅಭಿಪ್ರಾಯ ಇದ್ದಾಗ ತಾನು ಮಾಡ್ಲಿಕ್ಕಾಗದ್ದನ್ನ ಸ್ವಾಮಿಗಳ ಹತ್ರ ಹೇಳ್ತಿದ್ರು. ಸ್ವಾಮಿಗಳು ತನಗೆ ಹೇಳಲಿಕ್ಕಾಗದ್ದನ್ನ ಆಚಾರ್ಯರ ಹತ್ರ ಸಮಾಜಕ್ಕೆ ಮುಟ್ಟಿಸ್ತಾ ಇದ್ರು. ಇಬ್ಬರ ಕಾಳಜಿಯು ಕೂಡ ಸಮಾಜದ ಉದ್ಧಾರ ಇತ್ತು ಅನ್ನೋದು ಮಾತ್ರ ಇಬ್ಬರಲ್ಲೂ ಹತ್ರ ಇದ್ದಾಗ ಅರ್ಥ ಆಗುವ ಸಂಗತಿ. ದೈವವಶಾತ್ ತಿಳಿಯದೆ ಅದು ಸಂಪತ್ತು ಬರುವಾಗ ಸಂಪತ್ತು ಅಂತ ಗೊತ್ತಿಲ್ಲದೆ ಅದ್ರ ಜೊತೆಗೆ ನಾನು ಇದ್ದೆ, ಅದು ಎಷ್ಟು ನಮ್ಮಲ್ಲಿ ಅರಗಿದೆ, ದಕ್ಕಿದೆ ಗೊತ್ತಿಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಅವರ ಬದುಕಿನಿಂದ ನಾವು ಸ್ಫೂರ್ತಿ ಪಡೆದದ್ದಂತೂ ಹೌದು, ಅದರಿಂದ ಉಪಯೋಗ ಪಡೆದದ್ದು ಹೌದು. ಅದರ ಯಥಾಶಕ್ತಿ ಆ ಅನುಭವವನ್ನ ಜೀವನದಲ್ಲಿ ರೂಢಿಸಿಕೊಳ್ಳುವ, ಅದೇ ರೀತಿ ನಮ್ಮನ್ನ ರೂಪಿಸಿಕೊಳ್ಳುವ ಪ್ರಯತ್ನವಂತೂ ಅವರ ಅನುಗ್ರಹದಿಂದ ಇನ್ನೂ ನಡಿಲಿಕ್ಕಿದೆ ಬದುಕಿನುದ್ದಕ್ಕೆ. ಎಲ್ಲರಿಗೂ ಅಂತಹ ಶಕ್ತಿಯನ್ನ ಭಗವಂತ ಕರುಣಿಸಲಿ. ಅವರ ವಿಶೇಷವಾದ ಪ್ರೀತಿ ಆದರಗಳು ನಮಗೆ ಈಗಲೂ ಸಿಗುತ್ತೆ, ಅದೇನು ಕಷ್ಟದ ಸಂಗತಿ ಅಲ್ಲ. ಅವರ ಮಾತುಗಳಿಗೆ ಕಿವಿಯಾಗೋಣ, ಅದಕ್ಕಿಂತ ಹೆಚ್ಚು ಅವರ ಕೃತಿಗಳಿಗೆ ಕಣ್ಣಾಗೋಣ, ಅದು ಹೆಚ್ಚು ಲಾಭ. ನಾವು ಓದುವುದನ್ನು ಅಭ್ಯಾಸ ಮಾಡದೆ ಕೇವಲ ಕೇಳಿದ, ಕೆಲವರೆಲ್ಲ ಒಪ್ಕೊಳ್ತೇನೆ ನಾನು ಓದುವಷ್ಟು ನಮಗೆ ತಲೆಗೆ ಹೊಕ್ಕುವುದಿಲ್ಲ ಅಂತ ಹೇಳುವ ಯಾರೋ ಒಬ್ರಿಬ್ರ ಮಾತನ್ನ ಕೇಳಿ ನಾವು ಎಲ್ರೂ ಹಾಗೆ ಆ
ಯಾಕಂದ್ರೆ ಕೆಲವೊಂದ್ ಸರ್ತಿ ಉಪನ್ಯಾಸದಲ್ಲಿ ಏನಾಗುತ್ತೆ ಅಂದ್ರೆ, ಆ ವಿಷಯಕ್ಕೆ ಸಂಬಂಧಪಟ್ಟದ್ದನ್ನ ಮಾತ್ರ ವಿಸ್ತಾರ ಮಾಡಿ ಹೇಳ್ತಾರೆ. ಆಗ ಕೆಲವು ಸಂಗತಿಗಳನ್ನ ಬೇರೆ ಕಡೆ ಹೇಳ್ಬೇಕಾದ್ದನ್ನ ಹೇಳಿ ಆಗಿದೆ ಅಂತ ಬಿಟ್ಟಿರ್ತಾರೆ. ಆಗ ನಮ್ಗೆ ಕೆಲವೊಮ್ಮೆ ಅಪೂರ್ಣವಾದ ಸಂಗತಿಗಳು ಸಿಗುವುದಿರುತ್ತೆ. ಕೆಲವು ಆ ಕಾಲಕ್ಕೆ ಪ್ರಸಿದ್ಧವಾದ ವಿಷಯಗಳನ್ನ ಮಾತ್ರ ಎತ್ತಿ ಹಿಡಿಲಿಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನ ಒತ್ತು ಕೊಡದೆ ಬಿಟ್ಟಿರ್ತಾರೆ. ಅದರ ಅರ್ಥ ಅವ್ರಿಗೆ ಅದರ ಬಗ್ಗೆ ಭರ ಇಲ್ಲ ಅಂತ ಅರ್ಥ ಅಲ್ಲ. ಅವರ ಬರವಣಿಗೆ ಆ ವಿಷಯದಲ್ಲಿ ನಮ್ಗೆ ಹೆಚ್ಚು ಆ ಪ್ರಮಾಣ ಅಂತ ಆಗುತ್ತೆ. ಯಾಕೆಂದ್ರೆ ಕೇಳುಗರನ್ನ ಅನುಸರಿಸಿ ಕೆಲವೊಂದು ಸರ್ತಿ ಕೆಲವೊಂದು ವಿಷಯಗಳಿಗೆ ಒತ್ತು ಕೊಟ್ಟು ಆಡುವ ಮಾತಿರುತ್ತೆ. ಅದರ ಅಭಿಪ್ರಾಯ ಉಳಿದದ್ದರ ಬಗ್ಗೆ ತಿರಸ್ಕಾರ ಅಂತನೋ, ಉಳಿದದ್ದರ ಬಗ್ಗೆ ಅನಾದರನೋ ಅಂತ ಅರ್ಥ ಅಲ್ಲ. ಅದಕ್ಕೆ ಒತ್ತು ಕೊಡಬೇಕಿತ್ತು ಅಂತ ಅನ್ನೋದಷ್ಟೇ ಆಗಿರುತ್ತೆ. ಈ ಅಂಶದಲ್ಲಿ ನಾವು ಮಾತುಗಳಿಗೆ, ಕೃತಿಗಳಿಗೆ ಎರಡಕ್ಕೂ ಹೃದಯವನ್ನ ತೆರೆದಿಡುವ ಸಾಹಸವನ್ನು ಮಾಡಿದ್ದಾದ್ರೆ, ಸರಿಯಾದ ಆಚಾರ್ಯರ ಪರಿಚಯ ಮತ್ತು ಅವರಿಂದ ಪರಿಚಯಗೊಳ್ಳಬೇಕಾದ ಮಧ್ವ ವ್ಯಾಸರ ಆ ಸಂಗತಿಗಳು ನಮಗೆ ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗುತ್ತೆ. ಪೂರ್ವಾಚಾರ್ಯರ ಎಚ್ಚರ ನಮಗೂ ಅವರಿಂದಾಗಿ ಗಟ್ಟಿಯಾಗಿ ಮೂಡುವುದಕ್ಕೆ ಸಾಧ್ಯವಾಗುತ್ತೆ. ಅಂತಹದ್ದು ಆಗಲಿ ಅಂತ ಚಿಂತಿಸಿ ಇವತ್ತು ಈ ಚಿಂತನೆಯನ್ನ ಆಚಾರ್ಯರಲ್ಲಿ ನೆಲೆಸಿ ನಮಗೆ ತಿಳಿವನ್ನ ಕರುಣಿಸಿದ ಮಧ್ವ ಗುರುಗಳ ವೇದವ್ಯಾಸರ ಚರಣ ಕಮಲಗಳಿಗೆ ಈ ವಾಕ್ಕುಸುಮವನ್ನ ಅರ್ಪಿಸ್ತಾ ಶ್ರೀಕೃಷ್ಣ ಅರ್ಪಿತಂ ಅಸ್ತು.